ಇವಾಗಷ್ಟೇ ನಾವು ಮಾತಾಡ್ತಾ ಇದ್ವಿ, NRC ನಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಮುಚ್ಚುಮರೆ ಮಾಡ್ತಾ ಇದ್ರು. SIR ಇನ್ನೂ ಸ್ವಲ್ಪ ಓಪನ್, ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ನೇರ ನಿಮ್ಮ ಮನೆ ಬಾಗಿಲು ಬಂದು ತಟ್ಟಿ ನಿಮ್ಮ ಹಕ್ಕುಗಳನ್ನ ಕಿತ್ಕೊಂಡು ಹೋಗ್ತೀವಿ, ಅದು ಏನು ಮಾಡ್ತಿರೋ ಮಾಡಿ ಅಂತ ಜನರಿಗೆ ಸವಾಲಾಗ್ತಾ ಇರೋವಂಥ ಸರ್ಕಾರ. ಕಾಂಗ್ರೆಸ್ ವೋಟ್ ಬೇಸ್ ಇರೋದೇನೆ ಶೋಷಿತರು ವೋಟ್ ಬೇಸು, ಅಹಿಂದ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಅಹಿಂದ ಜನರದ್ದೇನೆ ವೋಟ್ಗಳು ಮತದಾನದ ಹಕ್ಕು ಹೋಗ್ತಾ ಇರೋದು. ಯಾಕೆ ತಗೊಳಕ್ಕಾಗ್ತಾ ಇಲ್ಲ ಅಂತ ಅವ್ರು ಹೇಳ್ಬೇಕು. ನಾವು ಯಾವತ್ತೂ ಸಂವಿಧಾನದ ಪರ ಅಂತ ಹೇಳೋ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ? ಇನ್ನು ಒಂದು ಪ್ರಯತ್ನ ಏನಿದೆ ಅದು ವಾಪಸ್ ತಗೋಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರನೂ ಕೂಡ ಇಲ್ಲಿ ನಿಂತ್ಕೊಂಡು ಇದು ಇರಲಿ, ಕರ್ನಾಟಕದಲ್ಲಿ ಆಗಕ್ಕೆ ಬಿಡಲ್ಲ ಅಂತ ಹೇಳಲೇಬೇಕು. ಇಲೆಕ್ಷನ್ ಕಮಿಷನ್ಗೆ ಇದು ಪೌರತ್ವನ ಡಿಸೈಡ್ ಮಾಡಿ ಕೊಡೋದ ಬೇಡವಾ ಕಾರ್ಡ್ ಅನ್ನೋದಕ್ಕೆ ಜಾಗನೇ ಇಲ್ಲ. ಹಾಗಂದ್ರೆ ಇವಾಗ ನೀವು ಈ ನಮ್ಮ ನಾಡಿನ ಜನ ಅಲ್ಲ ಅಂದ ತಕ್ಷಣ ಅವ್ರಿಗೇನು ಮಾಡೋಕ್ಕಾಗಲ್ಲ. ಆ ಮೂಮೆಂಟಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಪ್ರೂವ್ ಮಾಡಬೇಕಾಗತ್ತೆ ಅವರು. ಇವತ್ತು ನಾವು ಎಲ್ಲರೂ ಸೇರಿರೋದು SIR ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲಿ ಸೇರಿದ್ದೀವಿ. ಮುಖ್ಯವಾಗಿ SIRನ ನಾವು ನೋಡಬೇಕಾಗಿದೆ ಅಂದರೆ, ಹೌದು ಕರ್ನಾಟಕಕ್ಕೆ ಇನ್ನೂ ಬಂದಿಲ್ಲ, ಆದರೆ ಬರತ್ತಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಾಗಿದೆಯೋ ಅಲ್ಲೆಲ್ಲ ನಾವು ಏನು ನೋಡಿದ್ದೀವಿ ಅಂದರೆ, ಇದು ಒಂದು ವೆರಿಫಿಕೇಷನ್ ಎಕ್ಸಸೈಸ್ ಅಲ್ಲ, ಇದು ಒಂದು ಡಿಸ್ಎನ್ಫ್ರಾಂಚೈಸ್ಮೆಂಟ್ ಎಕ್ಸಸೈಸ್. ಅಂದರೆ ವೋಟ್ನ ಕಿತ್ಕೊಳ್ಳೋದು ಒಂದು ಪ್ರಯತ್ನಗಳು ನಾವು ನೋಡಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ಇರೋದು ಎಲ್ಲರಿಗೂ ಸಮಾನತೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದು, ಸಂವಿಧಾನ ಬಂದಾಗ ಎಲ್ರಿಗೂ ರಾಜಕೀಯ ಸಮಾನತೆ ಇದೆ, ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ದು. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಆ ರಾಜಕೀಯ ಸಮಾನತೆ ಕೂಡ ಕಿತ್ಕೊಳ್ಳೋಕ್ಕೆ ಒಂದು ಪ್ರಯತ್ನಗಳಾಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲೆಲ್ಲಿ SIR ಆಗಿದೆಯೋ ನೋಡಿದ್ರೆ, ಯಾರ ಹೆಸರುಗಳು ವೋಟಿಂದ ಹೋಗಿದೆ, ಈ ಲಿಸ್ಟ್ಗಳಿಂದ ಹೋಗಿದೆ ಅಂತ ನೋಡಿದ್ರೆ, ಮುಖ್ಯವಾಗಿ ಮಹಿಳೆಯರು, ಮುಖ್ಯವಾಗಿ ವಲಸೆ ಕಾರ್ಮಿಕರು, ದಲಿತ ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು, ಇವ್ರ ಹೆಸರುಗಳನ್ನ ಕಿತ್ಕೊಂಡಿದ್ದಾರೆ. ಅಂದರೆ ಅವ್ರದ್ದು ಒಂದು ವೋಟ್ ಇರಬಾರ್ದು ಅಂತ ಈ ಒಂದು ಇಡೀ ಪ್ರಯತ್ನ ಆಗ್ತಾಯಿದೆ. ಮತ್ತೆ ಈ ಪ್ರಶ್ನೆ ಮುಂದೆ ಇಟ್ಟರೂ ಇಲ್ಲ SIR ಮಾಡಲೇಬೇಕು ಅಂತ ಹೇಳ್ತಾ ಇರೋದು, ಮತ್ತು ಇದು ಕಮ್ಮಿ ಸಮಯದಲ್ಲಿ ಮಾಡಬೇಕು, ಅರ್ಜೆಂಟಲ್ಲಿ ಮಾಡಬೇಕು ಅಂತ ಹೇಳ್ತಾ ಇರೋದು. ನಾವು ಎಲ್ಲರೂ ಪ್ರಶ್ನೆ ಮಾಡಲೇಬೇಕಾಗತ್ತೆ. ನಾವು ವೆರಿಫಿಕೇಷನ್ ಮಾಡಬಾರ್ದಂತಲ್ಲ, ಬಟ್ ಈ SIR ಏನು ಒಂದು ಡಿಸ್ಎನ್ಫ್ರಾಂಚೈಸ್ಮೆಂಟ್, ವೋಟ್ ಕಿಟ್ಕೊಳ್ಳೋದು ಒಂದು ಏನು ಪ್ರಯತ್ನಗಳಾಗ್ತಾ ಇದೆಯೋ, ಇದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಈ SIRನ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಈ SIR ವಾಪಸ್ ತೊಗೊಳ್ಳೇಬೇಕು ಅಂತ ಹೇಳ್ತಾ ನಾವು ಇಲ್ಲಿ ಹೋರಾಟ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಒಂದು ನೋಡಬೇಕಾಗಿರೋದು, ನಾವು ಸುಮಾರು ಸತಿ ಇಲ್ಲಿ ಪ್ರಯತ್ನ ಮಾಡಿದ್ದೀವಿ. ಈ ವಿಷಯ ಕರ್ನಾಟಕದಲ್ಲಂತೂ SIR ಆಗಬಾರ್ದು ಅಂತ ನಾವು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಒಂದು ನಿರ್ಣಯ ತಗೊಂಡು ನಿಲುವಲ್ಲಿ ನಿಲ್ಕೋಬೇಕು ಅಂತ ನಮ್ಮ ಒಂದು ಪ್ರಯತ್ನ ಇದೆ. ಆದರೆ ಈಗ ತನಕ ಯಾರೂ ಅದ್ರ ಬಗ್ಗೆ ವಿಷಯನೇ ಮುಂದೆ ಇಟ್ಟಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು, ಒಂದು ಈ SIR ಇನ್ನು ಒಂದು ಪ್ರಯತ್ನ ಏನಿದೆ ಅದು ವಾಪಸ್ ತಗೋಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರನೂ ಕೂಡ ಇಲ್ಲಿ ನಿಂತ್ಕೊಂಡು ಇದು ಇರಲಿ, ಕರ್ನಾಟಕದಲ್ಲಿ ಆಗಕ್ಕೆ ಬಿಡಲ್ಲ ಅಂತ ಹೇಳಲೇಬೇಕು. ನಾಗರಿಕರ ಹೆಸರನ್ನ ವೋಟರ್ಸ್ ಲಿಸ್ಟನ್ನ ಅಳಿಸ್ತಿದ್ದಾರೆ, ಅದು ನಾವು ಖಂಡಿಸಬೇಕು. ಯಾಕಂದರೆ ಎಷ್ಟೊಂದು ಜನ ಇವಾಗ ಬಿಹಾರಲ್ಲಿ ನೋಡಿದ್ರೆ, ತಮಿಳ್ನಾಡಲ್ಲಿ ನೋಡಿದ್ರೆ ಎಷ್ಟೊಂದು ಆದಿವಾಸಿ, ದಲಿತು, ಮಹಿಳೆಯರ ಹೆಸರೆಲ್ಲ ಅಳಿಸಿದ್ದಾರೆ. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಇಲ್ಲದೆ ಇರ್ಬೋದು. ಮತ್ತು ಆಧಾರ್ ಕಾರ್ಡನ್ನು ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಅದು ಬರೀ ಒಂದು ಎಲ್ಲರ ಹತ್ರ ಇದ್ರು, ಅದು ಬರೀ ಒಂದು ಸುಮ್ಮನೆ ಒಂದು ID ಕಾರ್ಡ್ ಥರ ಇಟ್ಕೊಂಡಿದ್ದಾರೆ. ಅದು ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅಂತ ಹೇಳಿದ್ದಾರೆ ಡೈರೆಕ್ಟಾಗಿ. ಅದು ಮತ್ತು ಯಾಕೆ ಅದನ್ನು ಗ್ಯಾರಂಟಿ ಮಾಡಿದ್ದಾರೆ, ಮತ್ತು ಯಾಕೆ ಮಾಡಿಸಿದ್ದಾರೆ ಅದನ್ನು ಆಧಾರ್ ಕಾರ್ಡ್? ಇವಾಗ ಅದು ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅಂದರೆ ನಾವು ಸುಮ್ಮನೆ ಏನಕ್ಕೆ ಮಾಡಿಸ್ಕೊಂಡಿದ್ದೀವಿ ಅಂತ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. ಇನ್ನೊಂದು ವಿಚಾರ ಏನು ನೋಟಿಸ್ ಮಾಡ್ಬೋದಂದರೆ, ಬಿಹಾರಲ್ಲೂ ಆಗಲಿ ತಮಿಳ್ನಾಡಲ್ಲೂ ಆಗಲಿ ಎಲೆಕ್ಷನ್ ಬರೋ ಒಂದು ಕೆಲವು ತಿಂಗಳು ಮುಂಚೆ ಇದು ಮಾಡ್ತಿದ್ದಾರೆ. ಹಾಗಂದರೆ ಇವಾಗ ನೀವು ನಮ್ಮ ನಾಡಿನ ಜನ ಅಲ್ಲ ಅಂದ ತಕ್ಷಣ ಅವ್ರಿಗೇನು ಮಾಡೋಕ್ಕಾಗಲ್ಲ. ಆ ಮೂಮೆಂಟಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಪ್ರೂವ್ ಮಾಡಬೇಕಾಗತ್ತೆ. ಅವರು ಹೋಗಿ ಇಲ್ಲ ನಾವು ಈ ನಾಡಿನ ಜನನೇ, ನಮ್ಗೆ ಇದೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಅವ್ರು ಹೋಗಿ ಪ್ರೂವ್ ಮಾಡಬೇಕಾಗಿದೆ. ಇದು ವೋಟ್ ಮಾಡೋ ಜನರ ಹಕ್ಕು. ಅವ್ರು ಹೋಗ್ಬಿಟ್ಟು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಅವ್ರ ಶತಮಾನದಿಂದ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬ ಎಲ್ಲ ಇಲ್ಲೇ ಇದ್ದಿರ್ಬೋದು, ಆದರೂ ಅವ್ರು ಹೋಗ್ಬಿಟ್ಟು ಪ್ರೂವ್ ಮಾಡಬೇಕಾಗಿದೆ ಅನ್ನೋದು ತಪ್ಪು. ಇಲ್ಲಿ ನಮ್ಮ CM ಕೂಡ ಅವರು ಕರಿಕೋಟ್ ಹಾಕಿದ್ದವರು ಈಗಲೂ ಕೂಡ ಅವರು ಹಾಕೊಂಡು ಅವರು ಅದೇ ಥರ ಮಾಡ್ಬೋದು. ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ
ಅವರು ನಮ್ಮ ಬೇರೆ ಒಳ್ಳೆ ವಕೀಲರನ್ನ ಇಟ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ರಾಜ್ಯದ ಜನರ ಪರವಾಗಿ ಅವರು ಅಲ್ಲಿ ಹೋಗಿ SIR ವಿರುದ್ಧ ಅವರು ವಾದ ಮಂಡಿಸ್ಬೋದು. ಮತ್ತು ಇನ್ನೊಂದು, ಕಾಂಗ್ರೆಸ್ ವೋಟ್ ಬೇಸ್ ಇರೋದೇನೆ ಶೋಷಿತರ ವೋಟ್ ಬೇಸು. ಅಹಿಂದ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಅಹಿಂದ ಜನರದ್ದೇನೆ ವೋಟ್ಗಳು ಮತದಾನದ ಹಕ್ಕು ಹೋಗ್ತಾ ಇರೋದು. ಇಲ್ಲಿ ಅತಿ ಹೆಚ್ಚು ಮತದಾನದಿಂದ ವಂಚಿತರಾಗ್ತಿರೋದು ಕೂಡ ಶೋಷಿತ ಸಮುದಾಯಗಳದ್ದೇನೆ. ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇಷ್ಟಿದ್ರೂ ಕೂಡ ಈ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಏನಿದೆ, ಅದು ಯಾಕೆ ಒಂದು ಸ್ಪಷ್ಟವಾದ ನಿರ್ಧಾರ SIR ವಿರುದ್ಧ ತಗೊಳ್ತಾ ಇಲ್ಲ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಸರ್, ಖಂಡಿತ ಯಾವ ಜನರ ಹತ್ರ ಯಾವ ರೀತಿಯಾದ ದಾಖಲಾತಿಗಳು ಇಲ್ವೋ, ರೇಷನ್ ಕಾರ್ಡ್ನು ಒಪ್ಕೋತಾ ಇಲ್ಲ, ವೋಟರ್ ಐಡು ಒಪ್ಕೋತಾ ಇಲ್ಲ, ಆಧಾರ್ ಕಾರ್ಡ್ ಒಪ್ಕೋತಾ ಇಲ್ಲ, ಪಾಸ್ಪೋರ್ಟ್ ಬೇಕಂತೆ ಅವ್ರಿಗೆ, ಇಲ್ಲ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಬೇಕಂತೆ. ನಮ್ಮ ದೇಶದಲ್ಲಿ ಎಷ್ಟು ಜನರಿಗೆ ಸ್ಕೂಲ್ ಹೋಗೋಕೆ ಅವಕಾಶ ಇದೆ? ಇಲ್ಲ ವಲಸೆ ಕಾರ್ಮಿಕರು, ಬೀದಿ ವ್ಯಾಪಾರಿಗಳೆಲ್ಲ ಪಾಸ್ಪೋರ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರಾ? ಅಂದರೆ ಇಂಥ ಒಂದು ಪ್ರಕ್ರಿಯೆನ ಯಾಕೆ ನಾವು ಇನ್ನೂ ಹೆಚ್ಚು ವಿರೋಧಿಸ್ತಾ ಇಲ್ಲ? ಅದರಲ್ಲಿ ರಾಜ್ಯ ಸರ್ಕಾರ ನಮ್ಮದು ಮುಂದೆ ನಿಂತು ಮಾಡಿರಬೇಕಾಗಿತ್ತು. ಇವಾಗ ನೋಡಿ, ಪಕ್ಕದ ರಾಜ್ಯದ ಸ್ಟಾಲಿನ್ ಅವರು SIR ವಿರುದ್ಧ ಮಾತಾಡಿದ್ದಾರೆ. ಅವ್ರ ಸರ್ಕಾರನೂ ಇದಕ್ಕೆ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಮಮತಾ ಬ್ಯಾನರ್ಜಿ ತಾವೇ ಹೇಳಿದ ಹಾಗೆ ಸುಪ್ರೀಂ ಕೋರ್ಟಲ್ಲಿ ಖುದ್ದಾಗಿ ಯಾವತ್ತೂ ಕೂಡ ಆಗಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಇಲೆಕ್ಷನ್ ಕಮಿಷನ್ ಅಲ್ಲ, ವಾಟ್ಸಪ್ ಕಮಿಷನ್ ಅಂತ ಅವ್ರ ಜನರಿಗೋಸ್ಕರ ಮಾತಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ನಮ್ಮ ದುಡಿಯುವ ವರ್ಗದ ಓಟಿಂದಾನೇ ಗೆದ್ದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಸ್ಲಿಮ್ರ ಓಟಿಂದಾನೇ ಗೆದ್ದಿದ್ದು, ದಲಿತರ ಓಟಿಂದಾನೇ ಗೆದ್ದಿದ್ದು, ಹೆಣ್ಮಕ್ಳು ಅವ್ರನ್ನ ನಂಬಿ ಓಟ್ ಹಾಕಿದ್ರು ಅಂತಾನೆ ಅವ್ರು ಗೆದ್ರು. ಇವಾಗ ಅವ್ರು ಎಲ್ಲರೂ ಬೀದಿ ಪಾಲಾಗಿದ್ದಾರೆ. ಅವ್ರ ಕಡೆ ತಿರ್ಗಿನೂ ನೋಡ್ತಾ ಇಲ್ಲ. ಅವ್ರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕೂತಿದ್ದಾರೆ ಎಲ್ಲರೂ. ಸರ್, ಇದು ಇಡೀ ಪ್ರಕ್ರಿಯೆ SIRದು ಸಂವಿಧಾನ ಬದ್ಧನೇ ಅಲ್ಲ. ನೀವು ಹೇಳಿದ ಹಾಗೆ 2 ಇಲಾಖೆಗಳಿಗೆ ಪೌರತ್ವನ ಕಾಪಾಡುವಂಥ ಅಧಿಕಾರ ಇದೆ. ಒಂದು ನಮ್ಮ ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ಸರ್ಕಾರ, ಇನ್ನೊಂದು ಫಾರಿನ್ ಟ್ರಿಬ್ಯುನಲ್. ಇಲೆಕ್ಷನ್ ಕಮಿಷನ್ಗೆ ಇದು ಪೌರತ್ವನ ಡಿಸೈಡ್ ಮಾಡಿ ಕೊಡೋದ ಬೇಡವಾ ಕಾರ್ಡ್ ಅನ್ನೋದಕ್ಕೆ ಜಾಗನೇ ಇಲ್ಲ. ಎರಡನೇದು, ಆ ಪೌರತ್ವದ ಬಗ್ಗೆ ಪ್ರಶ್ನೆ ಬಂದಾಗ ಯಾರು ಇವರು ನಮ್ಮ ದೇಶದ ನಾಗರಿಕರು ಅಲ್ವೋ ಅಂತ ಹೇಳ್ತಾ ಇದ್ದಾರೋ ಅವ್ರು ಪ್ರೂವ್ ಮಾಡಬೇಕು ಯಾಕೆ ಇವ್ರು ನಮ್ಮ ದೇಶದ ನಾಗರಿಕರು ಅಲ್ಲ ಅಂತ. ಇವಾಗ ಆ ಇಡೀ ಬರ್ಡನ್ ಏನಿದೆ, ನಾನು ಇದೇ ದೇಶದವರು ಅಂತ ನಾನು ಪ್ರೂವ್ ಮಾಡೋದಕ್ಕೆ ನಾನೇ ಮುಂದೆ ಬಂದು ನಿಂತ್ಕೋಬೇಕು. ಅಂದರೆ ಆರೋಪ ಹಾಕ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ನಾನು ನನ್ನ ಪೌರತ್ವನ ಕಾಪಾಡ್ಕೊಳ್ಳೋಕ್ಕೆ, ನನ್ನ ಮತದ ಹಕ್ಕನ್ನು ಕಾಪಾಡ್ಕೊಳ್ಳೋಕ್ಕೆ ಬೀದಿ ಅಲಿತಾ ಇರಬೇಕು. ಇದು ಎಂಥ ಪ್ರಜಾಪ್ರಭುತ್ವ ಅನ್ನೋ ದೊಡ್ಡ ಪ್ರಶ್ನೆ ನಮ್ಮನ್ನು ಇವತ್ತು ನನ್ನ ಮುಂದೆ ನಿಂತಿದೆ. ನೋಡಿ, ಈ ಪ್ರಕ್ರಿಯೆ ಎಷ್ಟು ಅನ್ಪ್ರಿಪೇರ್ಡ್ ಆಗಿದ್ದಾರೆ ಅಂದರೆ, BLO ನಮ್ಮ ಮನೆಗೆ ಬಂದು ಒಂದು ಡ್ರಾಫ್ಟ್ ಲಿಸ್ಟನ್ನ ರೆಡಿ ಮಾಡ್ತಾರೆ. ಆ ಡ್ರಾಫ್ಟ್ ಲಿಸ್ಟಲ್ಲಿ ನನ್ನ ಹೆಸರಿದ್ರೆ ನನಗೆ ವೋಟಿನ ಹಕ್ಕು ಸಿಕ್ಬಿಡತ್ತಂತಲ್ಲ. ಇವಾಗ ಡ್ರಾಫ್ಟ್ ಲಿಸ್ಟಲ್ಲಿ ಬಂದಿದ್ದವರೆಲ್ಲ ಮತ್ತೆ ಕರೀತಾ ಇದ್ದಾರೆ ಹಿಯರಿಂಗ್ಗೆ. ಇದರಲ್ಲಿ ಸ್ಪೆಲ್ಲಿಂಗ್ ಬೇರೆ ಥರ ಇತ್ತು, ಆ ಡಾಕ್ಯುಮೆಂಟಲ್ಲಿ ಬೇರೆ. ಅಂದರೆ ಹೆಜ್ಜೆಗೂ ಎಷ್ಟು ಅವರು ಬೇಕಂತ ಅಡಚಣೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ, ಕೊನೆಗೆ ಇಂಥದ್ದೇ ಪಕ್ಷಕ್ಕೆ ವೋಟ್ ಆಗೋ ಜನರಿಗೆ ಮಾತ್ರ ಮತದಾನದ ಹಕ್ಕಿರುತ್ತೆ ಹೊರತು ಮಿಕ್ಕಿದವರು ಸರ್ಕಾರಗಳನ್ನ ಪ್ರಶ್ನೆ ಮಾಡೋರು, ದೇಶನ ಕಾಪಾಡಬೇಕು, ಸಂವಿಧಾನ ಉಳಿಸ್ಬೇಕು ಅಂತ ಯಾರ್ಯಾರು ಮಾತಾಡ್ತಾ ಇದ್ದಾರೋ ಅವರೆಲ್ಲ ಕಳ್ಕೊತಾರೆ. ಇದರಲ್ಲಿ ಮೊದಲನೇದಾಗಿ ಕಳ್ಕೊಳ್ಳೋದು ನಮ್ಮ ಕಾರ್ಮಿಕರು, ವಲಸೆ ಆಗಿರಲಿ ಇಲ್ಲ ಇದೇ ಊರಿನವ್ರು ಇರಲಿ, ಮಹಿಳೆಯರು, ಮುಸಲ್ಮಾನರು, ಇವರೆಲ್ಲರೂ ಕೂಡ ಡೇಂಜರಲ್ಲಿ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವ್ರ ಜನಗಳಿಗೆ ಡಾಕ್ಯುಮೆಂಟ್ ಕೊಡ್ಸೋಕ್ಕೆ ಯಾರಾದರೂ ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಿದ್ರೆ ಬೇಗ ಕೊಡಬೇಕು ಅಂತ ಒಂದು ಜಿಯೋ ತಂದರು. ತಮಿಳ್ನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋದರು. ಮಮತಾ ಬ್ಯಾನರ್ಜಿ ಖುದ್ದು ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡು ಆರ್ಗ್ಯೂ ಮಾಡಿದ್ರು. ಇವ್ರು ನೋಡಿದ್ರೆ ಇವರು ಬರೀ ನಾನು ಸೇಮ ನೀನು ಸೇಮ ಅಂತ ಆರ್ಗ್ಯೂ ಮಾಡೋದ್ರಲ್ಲೇ ಇರ್ತಾರೆ ಹೊರತು ನಮ್ಮ ಒಂದು ಹಕ್ಕಿಗಾಗಿ ಒಂದು ಹೋರಾಟ ಮಾಡ್ತಾ ಇಲ್ಲ. ಹಾಗಾಗಿ ನಾವಿವತ್ತು ಪ್ರತಿಭಟನೆ ಸೇರಿರೋದು ಎಲೆಕ್ಷನ್ ಕಮಿಷನ್ನು ಮತ್ತು BJPಯ ಮೈತ್ರಿ ವಿರುದ್ಧ ಹಾಗೂ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧನೂ ಸಹ. ನಮ್ಮ ಮತದಾನದ ಹಕ್ಕನ್ನ ರಕ್ಷಣೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಸಾರ್ವತ್ರಿಕ ಮತದಾನ ಇರಬೇಕು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿರಬೇಕು ಅಂತ. ಇವತ್ತು ಮೊನ್ನೆ ಹಿಂದೂನಲ್ಲಿ ರಿಪೋರ್ಟ್ ಆಯ್ತು ನೋಡಿ, ಬೆಂಗಾಲ್ನ ವಲಸೆ ಕಾರ್ಮಿಕರು ಕೆಲವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ SIR ಆದಮೇಲೆ ನೋಟಿಸ್ ಬಂತು ಹಿಯರಿಂಗ್ಗೆ ಅಂತ. ಅವ್ರಿಗೆ ಇಲ್ಲಿ ಕೆಲಸ ಬಿಟ್ಟೋದ್ರೆ ಕೆಲಸ ಹೋಗ್ಬಿಡುತ್ತೆ, ಅವ್ರು ಹೋಗೇ ಇಲ್ಲ. ಅವ್ರ ಮತದಾನದ ಹಕ್ಕು ಹೋಯ್ತೀಗ. UPನಲ್ಲಿ ಎಷ್ಟು ಜನದ್ದು ಹೋಗಿದೆ, ತಮಿಳ್ನಾಡಲ್ಲಿ ಎಷ್ಟು ಜನಕ್ಕೆ ಡಿಲೀಟ್ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ನೀಲಗಿರಿಸಲ್ಲಿ ಕೆಲವರು ಆದಿವಾಸಿ ಸಮುದಾಯದವರು ಅರಣ್ಯದ ಅಂಚಿನಲ್ಲಿದ್ದರು. ಅಲ್ಲಿ ಯಾವುದೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಅವ್ರನ್ನ ಎತ್ತಂಗಡಿ ಮಾಡ್ತಾರೆ.
ಆಯಿತು, ಈಗ ಅವ್ರ ಅಡ್ರೆಸ್ಸೇ ಇಲ್ಲ ಅಂತ ಹೇಳಿ ಅವ್ರನ್ನ SIR ನಿಂದ ತೆಗಿತಾರೆ. ಲಕ್ನೋನಲ್ಲಿ ಒಂದು ಸ್ಲಮ್ಮು, ಆ ಸ್ಲಮ್ ಇರೋ ಕಡೆ ಲಕ್ನೋನಲ್ಲಿ ಒಂದು ಝೂ ಕಟ್ಟಕ್ಕೆ ಹೋಗ್ತಾರೆ. ಹಾಗಾಗಿ 1400 ಜನ ಇರೋ ಒಂದು ಸ್ಲಮ್ನ ಹೊಡೆದಾಕ್ತಾರೆ. ಈಗ ಅವ್ರು SIR ಫಾರ್ಮ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ನಿಮ್ಮ ಡೇಟಾ ಏನೋ ನಿಮ್ಮ ID ಪ್ರೂಫಲ್ಲಿ ಇರೋ ಅಡ್ರೆಸ್ಸಲ್ಲಿ ಯಾವುದು ಮನೆನೇ ಇಲ್ವಲ್ಲ, ನಿಮ್ನ ಹೆಂಗೆ ಸೇರಿಸ್ಕೊಳಕ್ಕಾಗುತ್ತೆ ಅಂತ ಅವ್ರನ್ನ ತೆಗಿತಾರೆ. ವಲಸೆ ಕಾರ್ಮಿಕರು ಎಷ್ಟೊಂದು ಜನ ತೆಗೆದಿದ್ದಾರೆ. ಹೀಗಿದ್ರೆ ನಾವು ಹೆಂಗೆ ಆತಂಕ ಪಡದೇ ಇರೋಕ್ಕಾಗುತ್ತೆ? ಇವತ್ತು ನೀವು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ವಲಸೆ ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಮತದಾನದ ಹಕ್ಕು. ಅಮರ್ತ್ಯ ಸೆನ್ಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವರು. ಅಮರ್ತ್ಯ ಸೆನ್ ಅವ್ರಿಗೂ ಅವ್ರ ತಾಯಿಗೂ ಏಜ್ ಡಿಫ್ರೆನ್ಸ್ ತುಂಬ ಕಡಿಮೆ ಇದೆ ಅಂತ. ಹಾಗೆಲ್ಲ ಚೈಲ್ಡ್ ಮ್ಯಾರೇಜ್ ಆಗಿದ್ರೆ ಏಜ್ ಡಿಫ್ರೆನ್ಸ್ ಕಡಿಮೆ ಇದೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಬೆಲ್ ಪ್ರೈಸ್ ವಿನ್ನರ್ಸ್ಗೆ ನೋಟಿಸ್ ಕೊಡ್ತಾರೆ, ಆರ್ಮಿ ವೆಟ್ರನ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಯಾರು ಸೇಫ್ ಇದ್ದಾರೆ SIR ಇಂದ? ಹಾಗಾಗಿ ನಾವು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದೀವಿ. ಯಾಕೆ ತೊಗೊಳಕ್ಕಾಗ್ತಾಯಿಲ್ಲ ಅಂತ ಅವ್ರು ಹೇಳಬೇಕು. ನಾವು ಯಾವತ್ತೂ ಸಂವಿಧಾನದ ಪರ ಅಂತ ಹೇಳೋ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ? ಯಾವತ್ತು ನೋಡಿದ್ರು ನಾವು ನ್ಯೂಸಲ್ಲಿ ಯಾರು CM ಇರ್ತಾರೆ 5 ವರ್ಷ, ಯಾರು CM ಇರ್ತಾರೆ 2.5 ವರ್ಷ, ಅದೇ ಆಯ್ತಲ್ಲ. ಇಲ್ಲಿ ಜನರ ಹಕ್ಕುಗಳನ್ನ ಕಾಪಾಡೋರು ಯಾರು? ಇವ್ರಿಗೆ ಮತ ಹಾಕಿ ಗೆಲ್ಸಿರೋದು ಏನಕ್ಕೆ? ಈ ಪ್ರಶ್ನೆ ನಾವೆಲ್ಲರೂ ಕೇಳ್ತಾ ಇದ್ದೀವಿ. ನರೇಗಾ ಕುರಿತು ಸ್ಪೆಷಲ್ ಸೆಷನ್ ಕರೀತಾರೆ, ಆದರೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. SIR ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕರೆಕ್ಟಾಗಿ ಬ್ರೀಫಿಂಗ್ ಇಲ್ಲ. ಅಟ್ಲೀಸ್ಟ್ ಅವರು ಜನಗಳು ಯಾರು ಕೆಲಸ ಮಾಡ್ತಿದ್ದೀವೋ ನಮ್ಮ ಹತ್ರ ಬ್ರೀಫಿಂಗ್ ತಗೋಬೇಕು, ಬೇರೆಯವ್ರ ಹತ್ರ ಬ್ರೀಫಿಂಗ್ ತಗೋಬೇಕು. ನೀವು ಹೇಳ್ತಿರೋ ಪ್ರಶ್ನೆ ಕರೆಕ್ಟಾಗಿದೆ. NREG ರಿಪೀಲ್ ಬಗ್ಗೆ ಸೆಷನ್ ಕರೆದವರು ಅಟ್ಲೀಸ್ಟ್ SIR ವಿರುದ್ಧ ಒಂದು ರೆಸೊಲ್ಯೂಷನ್ ಆದರೂ ಪಾಸ್ ಮಾಡಬೇಕಿದೆ ಅದೇ ಸೆಷನಲ್ಲಿ. ಅದು ಮಾಡಿಲ್ಲ. ತುಟಿಕ್ ಪಿಟಿಕ್ ಅಂತ ಬಾಯಿ ತೆಗಿತಾ ಇಲ್ಲ. ಒಂದ್ಸತಿ ಅಧಿಕಾರಕ್ಕೆ ಬಂದ ಮೇಲೆ ಮತದಾರರ ಬಗ್ಗೆ ನಿರ್ಲಕ್ಷ್ಯ. ಯಾವ ಮತದಾರರಿಂದ ಅವರು ಅಧಿಕಾರಕ್ಕೆ ಬಂದರೋ ಅದೇ ಮತದಾರರ ಬಗ್ಗೆ ಇವ್ರಿಗೆ ಯೋಚನೆ ಇಲ್ಲ ಇವತ್ತು. ಹಾಗಾಗಿ ಈ ಒಂದು ಸಮಸ್ಯೆ ನಡೀತಾ ಇದೆ. ಇದು ಎಷ್ಟೊಂದು ಸಮಸ್ಯೆಗಳು ನಡೀತಾ ಇದೆ ನೋಡಿ. ಇವತ್ತು ಕೋಗಿಲಿನಲ್ಲಿ ಮನೆ ಕಳ್ಕೊಂಡವ್ರಿಗೆ ಮನೆ ಸಿಕ್ಕಿಲ್ಲ. ರಾಜ್ಯಾದ್ಯಂತ ರೈತರಿಗೆ ಯಾವ ಥರ ಸಮಸ್ಯೆ ಆಗ್ತಾ ಇದೆ ಅದನ್ನು ಪರಿಗಣಿಸ್ತಾ ಇಲ್ಲ. ಬೀದಿ ವ್ಯಾಪಾರಿಗಳಿಗೆ ಯಾವ ಥರ ಸಮಸ್ಯೆಗಳಾಗ್ತಾ ಇದೆ ಅದು ಪರಿಗಣಿಸ್ತಾ ಇಲ್ಲ. GB ಎಲೆಕ್ಷನ್ ಏನೋ ಈ ಕೊನೆಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ರೀತಿ ಹಲವಾರು ಸಮಸ್ಯೆಗಳು ಆಗ್ತಾ ಇರಬೇಕಾದ್ರೆ ಅವರು ಒಂಥರ ನಿರ್ಲಕ್ಷ್ಯ ಅಂತ ಹೇಳ್ಬೋದು, ಬೇರೆ ಏನಿಲ್ಲ. ಖಂಡಿತ SIR ವಾಪಸ್ ಹೋಗ್ಬೇಕು. ಮತದಾರರ ಪರಿಷ್ಕರಣೆ ಬೇಕಾಗಿದೆ, ಆದರೆ ಅದೊಂದು ಪಾರದರ್ಶಕ ಪ್ರಜಾಸತ್ತಾತ್ಮಕ ಪರಿಷ್ಕರಣೆ ಬೇಕಾಗಿದೆ, SIR ಅಲ್ಲ.